ನಮಸ್ಕಾರ. ನಾನೇ ಮಾಡೋದಾ? ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೋಗಾನಂದನ್ ಅಂತ. ನಾನು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಅಲ್ಲಿ KVK ಕೃಷಿ ವಿಜ್ಞಾನ ಕೇಂದ್ರ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಹಲಸು ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ರೈತರು ಡೈರೆಕ್ಟ್ ಆಗಿ ಅವರ ಹಲಸನ್ನ ಏನು ಮಕ್ಕಳಿಗೆ ಜನಗಳಿಗೆ ಮಾರಾಟ ಮಾಡಬೇಕಂತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ಮಧ್ಯವರ್ತಿಗಳು ಯಾರು ಇಲ್ಲ, ಡೈರೆಕ್ಟ್ ರೈತರು ಅವ್ರ ಪಾಣಿ ತಗೊಂಡ್ ಬರ್ಬೋದು, ಅಥವಾ ನಮಗೆ ಗೊತ್ತಿರೋ ರೈತರನ್ನ ನಾವಿಲ್ಲಿ ಕರೆಸಿದ್ದೀನಿ. ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಎಲ್ಲ ಬಂದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಅವರೆಲ್ಲ ಒಳಗಡೆ ಈ ತರ ಒಂದು ಜಾಗ ಮಾಡಿ ಕೊಟ್ಟಿದ್ದೀವಿ. ಅಲ್ಲಿ ಇಟ್ಕೊಂಡು ಅವರವರು ಹಣ್ಣುಗಳನ್ನ ಈ ತರ ತೊಲೆ ಬಿಡಿಸಿ ಅವರಿಗೆ ಮತ್ತೆ ಕ್ರೇಟು ಮತ್ತೆ ಈ ತರ ಬಾಕ್ಸ್ಗಳು ಆ ಬಾಕ್ಸ್ ಅಲ್ಲಿ ಇಟ್ಕೊಂಡು ಮುಂದೆ ನಾವು ಅವರಿಗೆ ಸ್ಯಾಮಿನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ. ಅಲ್ಲಿ ಬಂದು ಮಾರಾಟ ಮಾಡ್ಬೋದು. ನಿಮಗೆಲ್ಲ ಗೊತ್ತಿದೆ, ಹಲಸು ಒಂದೊಂದು ಹಣ್ಣು ಒಂದೊಂದು ಗಿಡನೂ ಡಿಫ್ರೆಂಟ್ ಟೇಸ್ಟ್ ಇರ್ತದೆ. ಸೊ ಅವ್ರವ್ರು ಇದರಲ್ಲಿ ಅದನ್ನ ಇಟ್ಕೊಂಡು ಮುಂದೆ ಮಾರಾಟ ಮಾಡಿಬಿಟ್ಟು ಅವ್ರವ್ರ ದುಡ್ಡು ಅವ್ರು ಮಾಡ್ಕೋಬಹುದು. ಒಂದೇ ಒಂದು ಏನಪ್ಪಾ ಅಂದ್ರೆ ರೇಟ್ ಏರುಪೇರು ಆಗೋದು ಬೇಡ ಅಂತ ಒಂದು ಅರ್ಧ ಕೆಜಿಗೆ 100 ರೂಪಾಯಿ ಫಿಕ್ಸ್ ಮಾಡಿದೀನಿ. ಇದೇ ರೋಡಲ್ಲಿ ಮುಂದೆ ಹೋಗಿ ಡಜನ್ 100 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಅರ್ಧ ಕೆಜಿ ಅಂದ್ರೆ 20 ಟನ್ ಒಂದು ಬಾಕ್ಸ್ ಅಲ್ಲಿ ಬರ್ತದೆ. 20 ಟನ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. 100 ರೂಪಾಯಿಗೆ ಸೇಲ್ ಮಾಡ್ತಾ ಇದೀನಿ. ಸೊ ರೈತರಿಗೆ ಅವ್ರ ಹಣ್ಣು ಡೈರೆಕ್ಟ್ ಆಗಿ ಅವರು ಹಣ್ಣದ ದುಡ್ಡು ಅವ್ರ ಪ್ಯಾಕೆಟ್ಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಸರ್, ಇದನ್ನು ಕೆಲವು ವೆರೈಟೀಸ್ ಹೇಳ್ತಾ ಇದ್ದೀನಿ. ಡಾಕ್ಟರ್, ಇದು ನಿಮ್ಮ ಇದನ್ನು ಡಾಕ್ಟ್ರೆ, ನಿಮ್ಮ ತೋಟದ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ದು ಊರು ಯಾವುದು? ಡಾಕ್ಟರ್ ಗೋಲ್ ಅಂತ ಹೇಳಿ ಮಗುವಿನ ತಾಲೂಕು ಬಡೇರಿ ಹೋಗ್ಲಿ ಬಿಟ್ಟ ಅಂತ ಗ್ರಾಮ. ನಿಮಗೆ KVK ಮುಖ್ಯಸ್ಥರು ಮಗನಿಂದ ಒಂದ್ಸರಿಗೆ ಹಲಸಿನ ಮೇಳ ಇದೆ ಅಂತ ಇವಾಗ ನಿಮ್ಗೆ ಹಲಸಿನ ಬೆಳೆಯೋರಿಗೆ ಒಂದು ಸಮಸ್ಯೆ ಏನಂದ್ರೆ ಅದನ್ನ ಮಾರಾಟ ಮಾಡೋದು. ಅದು ಒಂದೊಂದು ಗಿಡ ಟೈಮಲ್ಲಿ ಹಣ್ಣು ಬರುತ್ತೆ, ಮಾರಾಟ ಮಾಡೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ KVK ವತಿಯಿಂದ ನೇರವಾಗಿ ಗ್ರಾಹಕರಿಗೆ ಈ ರೀತಿ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರೋದ್ರಿಂದ ಬಹಳ ರೈತರಿಗೆ ಒಂದು ರೆಕಗ್ನಿಷನ್ ಸಿಗ್ತದೆ. ಇಲ್ಲಿ ಮಾರಾಟ ಮಾಡಿದ್ದು ಈ ಗಿಡದ್ದು ಅಥವಾ ಇದು ಹಣ್ಣು ಚೆನ್ನಾಗಿದೆ ಅಂತಂದ್ರೆ ಮತ್ತೆ ಆ ರೈತರನ್ನ ಕೇಳೋ ಸಂಭವ ಜಾಸ್ತಿ ಆಗ್ತದೆ. ಹಾಗಾಗಿ ಇದೊಂದು ಒಳ್ಳೆ ಕಾರ್ಯಕ್ರಮ. ಹೀಗೆ ಇದರಲ್ಲಿ ಸುಮಾರು ವೆರೈಟಿ ಇದೆ. ನಮ್ಮಲ್ಲಿ ಒಂದು ಜೇನು ತುಪ್ಪದ ಗಿಡ ಅಂತ ನಮ್ಮ ಹಿಂದಿನ ಊರಲ್ಲಿ ಹಿಂದಿನ ಕಾಲದಿಂದಲೇ ಅದು ಸ್ವೀಟ್ ಇರೋದ್ರಿಂದ ಆ ಹೆಸರಲ್ಲಿ ಕರಿತಾ ಇದ್ದಾರೆ. ಅದನ್ನೊಂದು ಹಾಗೆ ನಾವೇನು ಅಂದ್ರೆ ಸೈಂಟಿಫಿಕ್ ಆಗಿ ಒಂದು ನಂಬರ್ ಕೊಟ್ಟಿಲ್ಲ. ಈ ಸರ್ವರಿಗೆ ಮಾತಾಡ್ತಾ ಹೇಳಿದ್ರು ಎಲ್ಲ ಕಡೆ ಇದೆ ಅದು ಮಾಡುವ ಅಂತ ಮಾಡಿದ್ರೆ ಮುಂದಕ್ಕೆ ನಾವು ಅದರ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಇವತ್ತು ದೇವರಾಜ್ ಸರ್ ಈ ಸಂದರ್ಭದಲ್ಲಿ ಬಂದು ಭೇಟಿಯಾಗಿದ್ದು ನಮಗೆ ಬಹಳ ಸಂತೋಷ ಆಗ್ತದೆ. ಎಷ್ಟು ಮರಗಳಿದೆ? ಒಂದು 25-30 ಮರ ಸಸಿ ಎಲ್ಲ ಬಿಡುಗಡೆ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಆದ್ರೆ ಒಂದು ಬೀಜದಲ್ಲಿ ಹೇಗೆ ಬರುತ್ತೆ ಹಾಗೆ ಬಿಡುದು. ಎಷ್ಟು ವರ್ಷದ ಮರ ಮಾತ್ರ ಇರೋದು? ಸುಮಾರು 2-3 ತಲೆಮಾರು 50 ಮತ್ತೆ ನಿಮ್ದು ಸೈಜ್ ಸ್ವಲ್ಪ ಬಾಲ್ ತರ ಬರ್ತಲ್ಲ, ಅದು ಬೇರೆ ಬೇರೆ ಒಂದು ಉದ್ದ ಬರುತ್ತೆ, ಒಂದು ದಪ್ಪ ಬರುತ್ತೆ. ಒಂದು 2-3 ದಿನದಲ್ಲಿ ಏನಾಗುತ್ತೆ, ಒಂದು ವಾರದಾಗ ಏನಾಗುತ್ತೆ ಕಿತ್ತಲ್ಲ. ತುಂಬಾ ಸ್ವೀಟ್ ಆಗಿ ಎಲ್ಲ ಮತ್ತೆ ಆಮೇಲೆ ಎಳೆಕಾಯಿ ಇದು ಕಿತ್ಕಾಯಿ ಅಂತ ನಮಗೆ ಕಿತ್ಕಾಯಿ ಅದನ್ನ ಸಾಂಬಾರ್ಗೆ ಅಥವಾ ಇತ್ತೀಚೆಗೆ ಕಬಾಬ್ಗೆಲ್ಲ ಉಪಯೋಗಿಸ್ತಾರೆ. ಅಂದ್ರೆ ವೆಜ್ ಮೀಟ್ ಅಂತ ಇದೆ. ಮಹಾರಾಷ್ಟ್ರದಲ್ಲಿ ಬಹಳ ಪಾಪುಲರ್. ಆಮೇಲೆ ಇದು ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಇವನ್ ಅಬ್ರಾಡ್ US ಅಲ್ಲಿ ಸ್ಯಾಂಡ್ವಿಚ್ ಮಧ್ಯೆ ಮೀಟ್ ಬದಲು ಬೆಸ್ಟ್ ವೆಜಿಟೇಬಲ್ ಮೀಟ್ ಅಂತ ನನಗೆ. ಹಾಗಾಗಿ ಇದು ತುಂಬ ಪಾಪ್ಯುಲರ್ ಆಗ್ತಿದೆ, ತುಂಬ ಇಷ್ಟ ಆಗ್ತದೆ. ಆಮೇಲೆ ನಾನ್ ವೆಜಿಟೇರಿಯನ್ಸ್ ಅವನ್ನ ಕನ್ವರ್ಟ್ ಆಗ್ತಾ ಇರೋರು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇದಕ್ಕೆ ಮುಂದೆ ಒಳ್ಳೆ ಅವಕಾಶ ಇದೆ. ಇನ್ನೂ ಇದ್ರ ಬಗ್ಗೆ ರಿಸರ್ಚ್ ಆಗಿ ಇದರಲ್ಲಿ ಸೈಜ್ ಎಷ್ಟು ಗಾತ್ರ ತೂಕ ಎಷ್ಟು ಬರ್ತದೆ? ಇದು
ದೊಡ್ಡದು ಮೊನ್ನೆ ನಾನು ನಮ್ಮ ಹುಡುಗರು ಎಲ್ಲ ಅಲ್ಲ ಇಬ್ರು ಸೇರಿ ಎತ್ತಲಿಕ್ಕಾಗಲ್ಲ ಅಂದ್ರೆ 30-35 ಇಳಿಸೋದು ಬಹಳ ಚಾಲೆಂಜ್ ಕೆಲಸ. ಸುಮಾರು ಸರಿ ಹೊರಗೋಗುತ್ತೆ. ಅದನ್ನ ಬಿದ್ದಿದ್ದನ್ನ ಏನೋ ಕಷ್ಟಪಟ್ಟು ಹಿಡಿದು ಬೀಳ್ಸಿದ್ರೆ ಎತ್ತಿರೋದು ಅಷ್ಟು ಸುಮಾರು 30-40 kg ಬರ್ಬೋದು. ಎಕ್ಸಾಕ್ಟ್ ವೆಯ್ಟ್ ಮಾಡಿಲ್ಲ. ಚಿಕ್ಕದು ಇತ್ತೀಚೆಗೆ ಸೋಲೋ ಜಾಸ್ತಿ ಇದೆ ಅನ್ನೋದು ಒಂದು ಚಿಕ್ಕ ಫ್ಯಾಮಿಲಿಗೆ 2-3 ಆ ಥರದ್ದು ಇದೆ ವೆರೈಟಿ. ಅದು ಈ ಹಿಂದಿನ ಮರಗಳು ನಾವು ಬಯಸ್ದಂಗಿರಲ್ಲ, ಅದಿದ್ದಂಗೆ ನಾವು ಅದಕ್ಕೆ ಅದು ಸರ್ ಭಾಳಷ್ಟು ಮಾಹಿತಿ ಹಂಚ್ತೀವಿ. ಸಾಕಷ್ಟು ನಮ್ಮ ವೀಕ್ಷಕರು ನಿಮ್ಮನ್ನ ಮಾತುಗಳು ಕೇಳಿದ್ರು, ಅದನ್ನು ನೋಡಿದ್ದಾರೆ. ರುಚಿ ಬಗ್ಗೆ ಹೇಳಿದ್ರೆ ನಮಗೂ ಭಯ ನಿಮಗೆ ಸಂಪರ್ಕ ಮಾಡಬೇಕು. ನಿಮ್ಮ ವಿಳಾಸ ಫೋನ್ ಮಧುಗಿರಿ ತಾಲೂಕು ಬಡೇರಿ ಹೋಗ್ಲಿ ಗಿಟ್ಟೆ ಗ್ರಾಮ, ಡಾಕ್ಟರ್ ಮೋಹನ್ ಅಂತ ಹೇಳಿ. ಫೋನ್ ನಂಬರ್ 9448792136. ಸರಿ ಸರ್, ಥ್ಯಾಂಕ್ ಯು ಸರ್. ಬನ್ನಿ ಸಾಹೇಬ್ರು ಮೇಡಮ್ ಬಂದಿದ್ದಾರೆ, ಬನ್ನಿ ಫೋಟೋ ತಗೊಳ್ಳೋಣ. ಆಯ್ತು, ಎರಡು ಕೊಡಿ. ಆಯ್ತು ಬನ್ನಿ, ಎಲ್ಲರೂ ಬನ್ನಿ ಸರ್. ಇದು ತೋರಿಸ್ಕೊಡೋಣ ಸರ್. ಅಲ್ಲಿ ನಿಂತ್ಕೊಂಡ್ರಪ್ಪ. ಬನ್ನಿ ಈ ಕಡೆ ಸುಮ್ಮನೆ ಹಿಂಗೆ ಆಯ್ತಾ? ಒಂದು ಚಿಕ್ಕದು ಮಾತ್ರ ಹಲಸು, ಒಂದು ಚಿಕ್ಕ ಹಲಸು ಹಲಸು ಪ್ಲಸ್ ಸರ್. ಒಬ್ಬರು ಹಲಸು. ಹೆಸರು ಶಾರದಮ್ಮ BC ಅಂತ ಹೇಳಿ ತೋಟಗಾರಿಕೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ ತುಮಕೂರು ಜಿಲ್ಲೆ ಸರ್. ಇಲ್ಲಿ ನಾನು ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಪ್ರಯತ್ನ ಏನಿದೆ ಸರ್, ನಾವು ಹಿಂದಿನ ಸಲ ಮಾಡಿದ್ವಿ. ಅಡಿಕೆ ಪತ್ರಿಕೆ ಶ್ರೀಪಾದ ಇದ್ರಲ್ಲ ಸರ್, ಅವರ ಒಂದು ಇನ್ಸ್ಪಿರೇಷನ್, ಅವರ ಮಾರ್ಗದರ್ಶನ ಸರ್. ಒಂದು ಹಲಸಿನ ನಮ್ಮಲ್ಲಿ ರೈತರು ಕಮರ್ಷಿಯಲಿ ಬೆಳಿಲ್ಲ ಅಂದ್ರೂ ಜಮೀನಲ್ಲಿ 1-2 ಮರ ಇರುತ್ತೆ ಸರ್. ಹಂಗಾಗಿ ಬೆಳೆದಂತ ಫಸಲನ್ನ ಅವರು ಮಾರಾಟ ಮಾಡಕ್ಕೆ ಆಗ್ತಾ ಇಲ್ಲ. ಇನ್ನು ಅಲ್ಲೇನೆ ಬಹಳ ಲೋ ಅಂದ್ರೆ 2,000-3,000-5,000ದಲ್ಲಿ ಕೊಟ್ಟು ಲಾಸ್ ಮಾಡ್ಕೊತಾ ಇದೆ ಸರ್. ಹಂಗಾಗಿ ಏನಾದ್ರೂ ಒಂದು ನಮ್ಮ ಹಲಸು ಬೆಳೆಗಾರರಿಗೆ ಒಂದು ಅನುಕೂಲ ಮಾಡ್ಕೋಬೇಕು ಅನ್ನೋ ಒಂದು ಮಹದಾಶಯದಲ್ಲಿ ಸಾಹೇಬರು ನಮಗೆ ಹೇಳ್ತಾ ಇದ್ವಿ ಸರ್. ನಾವು ಒಂದು ಸಣ್ಣ ಪ್ರಯತ್ನ ಅಂತ ಹೇಳಿ ಲಾಸ್ಟ್ ಟೈಮ್ ಮಾಡಿದ್ವಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಯಶಸ್ವಿ ಕಂಡು ಬಂತು ಸರ್. ರೈತರು ಇಂಟ್ರೆಸ್ಟ್ ತೋರಿಸಿದ್ರು, ಆಸಕ್ತಿ ತೋರಿಸಿದ್ರು, ಮತ್ತೆ ಈ ಕನ್ಸ್ಯೂಮರ್ಸ್ಗೂ ಬಹಳ ಇಷ್ಟಪಟ್ಟರು ಸರ್. ಅಂದ್ರೆ ಎಲ್ಲಾ ತರದ ಅಲ್ಲಿ ನಾವು ಹಲಸುಗಳನ್ನ ಡಿಸ್ಪ್ಲೇ ಮಾಡ್ತೀವಿ, ಮತ್ತೆ ನೀಟಾಗಿ ಹೈಜೆನಿಕ್ ಮೇಂಟೈನ್ ಮಾಡಿ ಪ್ಯಾಕ್ ಮಾಡ್ಕೊಡ್ತಿದೀವಿ. ಈಗ ನಿಮ್ಗೂ ಗೊತ್ತಿದೆ ಸರ್, ಇದೆಲ್ಲ ಕುಟುಂಬ 2-3 ಜನ ಇರ್ತಾರೆ. ಒಂದು ಹಲಸಿನ ತಗೊಂಡ್ರೆ ಇದು ಎಲ್ಲ ಅದು ಕ್ಲೀನ್ ಮಾಡಿ ಮೊದಲೇ ಅಂಟಿರುತ್ತೆ, ಅದೆಲ್ಲ ಅವರು ಇಷ್ಟಪಡಲ್ಲ. ಹಂಗಾಗಿ ಇದು ರೆಡಿ ಟು ಯೂಸ್ ಅನ್ನಂಗಿರುತ್ತೆ ಸರ್. ಹಂಗಾಗಿ ಮತ್ತೆ ವಿವಿಧ ತಳಿಗಳ ರುಚಿನೂ ಸ್ವಾದ ಮಾಡ್ಬೋದು ಇಲ್ಲಿ. ಹಂಗಾಗಿ ಈ ನಿಟ್ಟಿನಲ್ಲಿ ರೈತರಿಗೂ ಅನುಕೂಲ ಆಗುತ್ತೆ, ಮತ್ತೆ ಕನ್ಸ್ಯೂಮರ್ಗೂ ಇದು ಕಡಿಮೆ ಬೆಲೆಯಲ್ಲಿ ಫ್ರೆಶ್ ಆಗಿ ವಿವಿಧ ತಳಿಗಳ ರುಚಿನೂ ಅವರು ಸ್ವಾದ ಮಾಡ್ಬೋದು ಸರ್. ಆ ಹಿನ್ನೆಲೆಯಲ್ಲಿ ಲಾಸ್ಟ್ ಟೈಮ್ ಒಂದು ಪ್ರಯತ್ನ ಸರ್. ಈ ಸರಿ ಒಂದು ವ್ಯವಸ್ಥಿತವಾಗಿ ಸೀಸನ್ ನೋಡ್ಕೊಂಡು ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಸರ್. ಲಾಸ್ಟ್ ಟೈಮ್ಗಿಂತ ಈ ಸರಿ ಚೆನ್ನಾಗಿ ರೆಸ್ಪಾನ್ಸ್ ಕಂಡು ಬಂದಿದೆ ಸರ್. ನಮ್ಮ ರೈತರೆಲ್ಲ ಬೆಳೆಯಂತ ಮಾಲಿನ ತಗೊಂಡ್ಬಂದಿದ್ದಾರೆ. ಈಗ ತಾವು ನೋಡಿದಂಗೆ ಈಗೆಲ್ಲ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗೆಲ್ಲ ಕನ್ಸ್ಯೂಮರು ಬಂದು ರೋಡ್ ಸೈಡ್ ಹೋಗ್ತಿದ್ದಾರೆ, ಬಂದು ಎಲ್ಲ ಅವರು ತಗೊಂಡು ಹೋಗ್ತಿದ್ದಾರೆ ಸರ್. ಈ ಒಂದು ಮತ್ತೆ ಇದ್ರ ಜೊತೆಯಲ್ಲಿ ನಾವು ಉಪೋತ್ಪನ್ನಗಳು ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆಲ್ಲ ನಮ್ಮ ಸಹಕಾರ KVK ಹಿರೇವಿನವರು ಸರ್, ಅವರ ಸಹಕಾರ ಇದೆಲ್ಲ ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದ್ದಾರೆ. ನಾವು ಅವ್ರಿಗೆ ಕೈ ಜೋಡಿಸಿ ನಮ್ಮ ರೈತರುಗಳನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ರೈತರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸರ್. ಹಂಗಾಗಿ ಇದೊಂದು ಸಣ್ಣ ಪ್ರಯತ್ನ ಸರ್, ರೈತರಿಗೆ ಒಂದು ಹೆಲ್ಪ್ ಆಗಲಿ ಅಂತ. ಇದೊಂದು ಸಕ್ಸಸ್ ಆದರೆ ಅವ್ರಿಗೆ ಬೇಕಾದ್ರೆ ಅವರು ರೋಡ್ ಸೈಡಲ್ಲಿ ಕೂತು ಮಾಡ್ಬೋದು ಸರ್. ಅವ್ರೊಂದು ಈ ಥರ ಮಾಡ್ಬೋದು ಅಂತ ಒಂದು ನಾವು ಒಂದು ಗೊತ್ತಾಗಲಿ ಅನ್ನೋ ದೃಷ್ಟಿ ಅರಿವು ಮೂಡಿಸೋಕ್ಕೆ ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ನಮ್ಮ ಕಡೆಯಿಂದ ಅವರು ಪ್ಯಾಕಿಂಗ್ ಎಲ್ಲ ಅವರು ಒದಗಿಸ್ಕೊಟ್ಟಿದ್ದಾರೆ ಸರ್. ಹಂಗಾಗಿ ಒಟ್ಟಾರೆ ರೈತರಿಗೆ ಅನುಕೂಲ ಅಂತ ನನ್ನ ಆಶಯ ಸರ್. ತುಂಬಾ ಒಂದು ಒಳ್ಳೆ ಕೆಲಸ. ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ದಾಗ ಸರ್ಕಾರಕ್ಕೆ ಇದೇ ಅಡ್ವೈಸ್ ಮಾಡ್ತಾರೆ. ಏನು ಇದೇ ರಾಜ್ಯ
ಇಲ್ಲ ಇದರಲ್ಲಿ 50 ಕಿಲೋಮೀಟರ್ ಒಂದು ಅಪಾರ್ಟ್ಮೆಂಟ್ ಎಷ್ಟು ವೆಹಿಕಲ್ಸ್ ಹೋಗುತ್ತೆ. ಖಂಡಿತ ಸರ್. 1% ಜನ ಬಂದು ನಮ್ದೆಲ್ಲ ಐಟಮ್ ಅರ್ಧ ಗಂಟೆ ಖಾಲಿ ಆಗ್ತದೆ. ಖಂಡಿತ ಲಾಸ್ಟ್ ಟೈಮ್ ಮಾಡಿದ್ವಿ ಸರ್, ಮಧ್ಯಾಹ್ನ ಎಲ್ಲ ಖಾಲಿ ಆಯ್ತು ಸರ್. ಅದಕ್ಕೆ ಈ ಸರಿ ವ್ಯವಸ್ಥಿತವಾಗಿ ಮಾಡಿದ್ವಿ ಸರ್. ಇನ್ನೂ ಏನಾದರೂ ಡಿಮ್ಯಾಂಡ್ ಬಂದರೆ ಸರ್ ಇನ್ನೂ 2 ದಿನ ಮುಂದುವರೆಸೋ ಚಿಂತನೆ ಇದೆ ಸರ್. ಹಂಗಾಗಿ ಇದೆಲ್ಲ ನಾನು ನಮ್ಮ ಒಂದು ಪ್ರಯತ್ನ ಇರೋದೇ ನಮ್ಮ ಕೃಷಿ ಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇದು ತುಂಬ ಪಾಪ್ಯುಲರೈಸ್ ಮಾಡಬೇಕು. ಹೌದು ಸರ್. ಯಾವ ಸೀಸನ್ ಏನೆಲ್ಲ ನಮ್ಮ ಉತ್ಪನ್ನ ಹೌದು ಹೌದು ಸರ್. ಗ್ರಾಹಕರಿಗೆ ಕೊಡುವಂಥದ್ದು ರೈತರೇ ಇಲ್ಲಿ ವ್ಯಾಪಾರಿಯಾಗಿ ರೈತರಿಂದ ಗ್ರಾಹಕರಿಗೆ ನೇರ ಮಿಡ್ಲ್ಮ್ಯಾನ್ ಇಲ್ಲ. ಹಂಗಾಗಿ ಹಲಸಿಗೆ ಬೆಲೆ ಇಲ್ಲ, ವೇಸ್ಟ್ ಆಗುತ್ತೆ, ಕೊಟ್ಟೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಲ್ಲ. ಬದಾರ ಮದಾಗ